बाबुल की दुआएं लेती. 2-3 ದಿನ ಹಿಡ್ಕೊಂಡು ನಾ ಫುಲ್ ಬಿಸಿ ಇದ್ದ ಫ್ಯಾಮಿಲಿದಾಗ. ಯಾಕಂದ್ರೆ ತಂಗಿ ಮದುವೆ ಇತ್ತು, ಅದ್ರ ಕಡೆಯಿಂದ ಹಲ್ದಿ ಆಯ್ತು, ಭಾಷಣಕ್ಕೆ ಇತ್ತು. ಫೈನಲಿ ಇಂದ ಮ್ಯಾರೇಜ್ ದಿನ ಬಂತು. ಮುಂಜಾನೆ ಫಂಕ್ಷನ್ದಾಗಿಂದ ಎಲ್ಲ ಮನೆ ಮಂದಿ ಸೇರಿ ಅಕ್ಷತೆ ಹಾಕ್ದೆವು. ಆಮೇಲೆ ಫ್ಯಾಮಿಲಿ ಸಂಗಟ ಕ್ಯಾಮ್ರಾ ನೋಡಿ ವಿಡಿಯೋ ತಗೊಂಡೆ. ಯಾಕಂದ್ರೆ ವಿಡಿಯೋ ಮಾಡೋದು ಟೆಂಡರ್ ಕೊಟ್ರಿ ಎಲ್ಲರೂ ಫ್ಯಾಮಿಲಿ ಸೇರಿ. ಸ್ಟೇಜ್ ಡೆಕೋರೇಷನ್ ಪೂರ ಲಾಸ್ಟ್ ಮಾಡ್ಸಿನ ತಮ್ಮ, ನೋಡೋರು ನೋಡ್ಕೋತಾನೆ ಇರಬೇಕು. ನಂದು ರೆಡಿ ಆಗೋ ಟೈಮ್ ಬಂತು. ಅದಕ್ಕೆ ಮೋದಿಯವ್ರು ಫೋನ್ ಹಚ್ಚಿರು, ಮುಂದೆ ಎಲೆಕ್ಷನ್ ಇಂದ್ರದ ಅಂತ ಹೇಳಿ ಅವ್ರ ಗತಿನೇ ಡ್ರೆಸ್ ತಗೊಂಡ್ರು. ಅದಕ್ಕೆ ಕುರ್ತಾ ಪೈಜಾಮ ತಗೊಂಡ ನಾ ಬಿ ಫೈನಲಿ ರೆಡಿ ಆದ ನೋಡ್ರಿ. ಫೈನಲಿ ಒಳಗೆ ಎಂಟ್ರಿ ಆಗೋ ಟೈಮ್ ಆಯ್ತು. ಫುಲ್ ರೆಡಿ ಆದ್ರು, ಎಂಟ್ರಿ ಕೊಡ್ಲತ್ತರು. ಅಣ್ಣನ ಸಂಗಟ ವಿಡಿಯೋ, ತಮ್ಮನ ಸಂಗಟ ವಿಡಿಯೋ ಯಾಕೆ ವ್ಲಾಗ್ನಾಗ ಬೇಕಿಲ್ಲ. ಒಳಗೆ ಬಂದರು ಇಬ್ಬರು, ಗ್ರ್ಯಾಂಡ್ ರೀತಿಲಿಂದ ಎಂಟ್ರಿ ಆಯ್ತು. ಬಸವಣ್ಣವ್ರ ಫೋಟೋಗೆ ಪೂಜೆ ಮಾಡಿದ್ರು. ಆಮೇಲೆ ಹೂವಿನ ಸರ ಹಾಕೋದು ಮುಗೀತು. ಇವ್ ವಿಡಿಯೋದಾಗ ಬರ್ತೆ ಅಂತಾನೆ ಖರೆ ಜರ ನಾಚಿಕೆ ಸ್ವಭಾವ ಜಾಸ್ತಿ. ಆಮೇಲೆ ಬಂದಿನ ಎಂಟ್ರಿ ಎಲ್ಲ ಫುಲ್ ಅಕ್ಷತೆ ಹಾಕ್ದ್ರು. ಎಲ್ಲರೂ ಅಕ್ಷತೆ ಹಾಕೋದು ಮುಗೀತು. ಇವ್ರು ಬರೋ ಸ್ಟೇಜ್ ಮೇಲೆ ಹೋದ್ರು. ಆಮೇಲೆ ನಂದು ವಿಡಿಯೋಗಳು ಚಾಲು ಅದು. ಅಕ್ಕನ ಸಂಗಟ ವಿಡಿಯೋ, ನಮ್ದು ಫೋಟೋ ಶೂಟ್ ಸ್ಟಾರ್ಟ್ ಆಯ್ತು. ಆಮೇಲೆ ನೆಕ್ಸ್ಟ್ ವಿಡಿಯೋದ ಹಾಕ್ದಾಗ ಫೋಟೋಗಳೆಲ್ಲ. ಆಮೇಲೆ ನಮ್ದು ಇದು ಪಾಟೀಲ್ ಫ್ಯಾಮಿಲಿಗೆ ಸಾಥ್ ಫುಲ್ ಒಂದು ವಿಡಿಯೋ ತಗೊಂಡ. ಲಾಸ್ಟಿಗೆ ಊಟ ಮಾಡಿದಿಲ್ಲ, ನಡ್ಬರದಾರ ಮಜ್ಜಿಗೆ ಕುಡ್ಕೋತಿದ್ದ. ಆಮೇಲೆ ಅಣ್ಣ ತಮ್ಮದರು ವ್ಲಾಗ್ನ ಹಾಕೋಣ ಅಂತ ವಿಡಿಯೋ ಮಾಡಂದು ವಿಡಿಯೋ ತಗೊಂಡ. ಆಮೇಲೆ ಊಟ ಮಾಡೋ ಟೈಮು ಫ್ಯಾಮಿಲಿಗೆ ಸತ್ ಎಲ್ಲರೂ ಊಟ ಮಾಡಿದೆ ಒಂದೇ ಸರಿ. ಆಮೇಲೆ ವಿದಾಯ ಮಾಡೋ ಟೈಮ್ ಆಯಿತು. ಅಣ್ಣ ವೈನಿಂದ ಕಾಲು ತೊಳೆದು ಪೂಜೆ ಮಾಡಿದ್ರು. ಎಲ್ಲರೂ ಶಣ ಮಾಡಿದೆವು. ತಂಗಿಗೆ ಕಳಿಸ್ಕೊಡೋ ಟೈಮ್ ಆಯಿತು. ಕಣ್ಣಿಗೆ ನೀರು ನಿಂದ್ರಲ್ಲಿ ಹೊಂಟಿವು. ಯಾಕಂತಂದ್ರೆ ಇಷ್ಟು ದಿನ ಸಂಗಟ ಇದ್ದಿನ ಮೇಲೆ ಇವತ್ತೊಂದು ಮನೆಗೆ ನಾವು ಕಳಿಸ್ಲತ್ತೇವೆ ಅಂದ್ರೆ ಅಷ್ಟು ಈಸಿಲ್ಲ ಕಳಿಸ್ಕೊಡೋದು. ಅಳೋರ ದುಃಖರ ಭಾಳ ಆಯಿತು. ಇದ್ರಕಿಂತ ದೊಡ್ಡ ದಿನ ಒಂದು ಅಣ್ಣ ತಂಗಿಗೆ ಯಾವ್ದು ಭೀ ಆಗಲ್ದು. ಅಷ್ಟು ಇವತ್ತಿನ ದಿವಸ ದುಃಖ ಆಯ್ತದ.